ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾವಿವತ್ತು ಕಾರ್ತಿಕ್ನ ಹಚ್ಚಾಕೊಂತೀವ್ರಿ. ಎಲ್ಲಂದ್ರ ಸೋಮವಾರ ದಿವಸ ನಮ್ಮ ಬಸವೇಶ್ವರ ಗುಡಿಗಿರಿ. ಹಂಗ ತೊಗೊಂಡ್ ಹೋಗ್ಬಾರ್ದಲ್ರಿ ತಾಟ. ಸ್ವಲ್ಪ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ ಹೊಳ್ ಬಂದ ಅಲಂಕಾರ ಮಾಡ್ಕೊಂಡ ಹೊಂಟೇನ್ರಿ. ಹಾಗೆ ಸಕ್ರಿ ಆರತಿ ತಗೊಂಡು ಹೊಂಟೇನ್ರಿ ಸಕ್ರಿ ಗೊಂಬಿಗಳ್ನ. ಇದ ನೋಡ್ರಿ ನಮ್ಮ ಬಸವೇಶ್ವರ ಗುಡಿ. ನಮ್ಮ ಬಡಾವಣೆಯ ಹೆಮ್ಮೆಯ ಗುಡಿ ಅಂದ್ರು ಅಡ್ಡಿ ಇಲ್ರಿ. ಇದು ಬಾಳ ಸತ್ತುಳ್ಯವಾದ ದೇವ್ರ ಅದಾರ. ನೀವ್ ಏನ್ ಬೇಡ್ಕೋತಿರಲ್ಲ ಅದು ನೆರವೇರುತ್ತೆ. ಹಾಗೆ ಇಲ್ಲಿ ಬಂದು ಕೆಲವರು ಕಾಯಿನೂ ಕಟ್ಟಿ ಹೋಗ್ತಾರೆ. ಹಾಗೆ ಇನ್ನೊಂದು ವಿಶೇಷಪ ಏನಂದ್ರೆ ಗಂಟಿ ಕೂಡ ಕಟ್ಟುವಂತ ಪ್ರತೀತಿ ಕೂಡ ಇಲ್ಲಿ ಐತ್ರಿ. ನೀವ್ ಏನ್ರ ಬೇಡ್ಕೊಂಡ್ರಂದ್ರ ಗಂಟಿ ಕಟ್ಟಿ ಹೋಗ್ಬೋದು ಅಂತ ಹೇಳಿ ಐತ್ರಿ ಇದು. ಹಾಗೆ ಮುಂದ್ಗಡೆ 2 ಕಲ್ಲನ್ನ ಅದಾವ್ರಿ. ಅವು ನೀವು ಬೇಡ್ಕೊಂಡು ಆ 2 ಬಂಡೆಗಳನ್ನ ನೀವು ಎತ್ತಿದ್ರೆ ಆ ಅದ್ ಸಲೀಸಾಗಿ ಬಂದ್ರೆ ನೀವ್ ಅನ್ಕೊಂಡಿದ್ದು ಆಗುತ್ತೆ. ಇಲ್ಲಪ್ಪ ಅಂತಂದ್ರೆ ಸ್ವಲ್ಪ ಕಷ್ಟ ಅಂತ ಹೇಳಿ ನಮಗ್ ಸೂಚನೆ ಕೊಡುತ್ತೆ. ಆಂಟಿ ಅದು ಎಲ್ಲಾರು ಬಂದಿದ್ರು. ಅವರು ಕೂಡ ದೀಪ ಎಲ್ಲ ಹಚ್ಚಾಕತ್ತಿದ್ರು. ಹಾಗೆ ಎಲ್ಲಾರು ಪಳಾರು ತೊಗೊಂಬಂದ್ರು. ಅವರು ಮನೆಯಿಂದಾನೇ ದೀಪಗಳನ್ನ ತಗೊಂಡು ಬಂದು ಇಲ್ಲಿ ಹಚ್ಲಿಕತ್ತಿದ್ರು. ಹಾಗೆ ಅಷ್ಟರು ಕೂಡ ಇನ್ನೂ ಬರೋರಿದ್ರು. ಅವ್ರಿಗೋಸ್ಕರ ಅಂತೇಳಿ ನಾವು ವೇಟ್ ಮಾಡ್ಲಿಕತ್ತಿದ್ವಿ ನಾವು. ಅಂದ್ರೆ ಎಲ್ಲರೂ ಸೇರ್ಬಿಟ್ಟು ಹಚ್ಚಿದ್ರೆ ಬಾಳ ಚಂದ ಅಲ್ಲ ರೀ ಇದಕ್ಕೆ. ಆಲ್ಮೋಸ್ಟ್ ಎಲ್ಲಾ ಪಂಕ್ತಿಗಳು ಸಾಕಷ್ಟು ಇದ್ದುರಿ. ಅವಕ್ಕೂ ಎಲ್ಲ ಎಣ್ಣೆ ಬತ್ತಿ ಹಾಕ್ಲಿಕ್ಕೆ ಎಲ್ಲ ಹುಡುಗರು ತುಂಬಾನೇ ಕುತೂಹಲದಿಂದ ಮಾ ಎಲ್ಲಾ ಎಣ್ಣೆ ಬತ್ತಿಯನ್ನ ಹಾಕ್ಲಿಕತ್ತಿದಾರ. ಈ ಕಾರ್ತಿಕ್ ಮಾಸದಾಗ ಅಂತಂದ್ರ ಇದು ಬಹಳ ಕಾರ್ತಿಕ್ ಮಾಸದಾಗ ಅದು ಕಾರ್ತಿಕ್ ಸೋಮವಾರ ದಿವಸ ಹಚ್ಚುದಂದ್ರ ಬಹಳ ವಿಶೇಷವಾದ ದಿವಸ ಅಂದ್ರೂ ಅಡ್ಡಿ ಇಲ್ರಿ. ಅತ್ಯುತ್ತಮವಾದ ಮಹತ್ವನು ಹೊಂದೈತ್ರಿ ಇದು. ಕಾರ್ತಿಕ್ ಸೋಮವಾರ ದಿವಸ ನೀವು ಹಚ್ಚಿದ್ರ ಅಂದ್ರ ಕಾರ್ತಿಕನ ಯಾವ್ದೇ ಕಷ್ಟ ಇದ್ರು ನಿಮ್ದು ದೂರ ಆಕೈತ್ರಿ. ಹಾಗೆ ಕಾರ್ತಿಕ್ ಮಾಸದ ಪ್ರತಿದಿನ ದೀಪವನ್ನು ಹಚ್ಚಿಡ್ಲಾಗ್ತದ. ಇದಂತೂ ಕಾರ್ತಿಕ್ ಮಾಸದಾಗ ಎಲ್ಲಾರು ಮನೆಯಲ್ಲಿ ಮಾಡೇ ಮಾಡ್ತಾರ. ಅದು ಅಲ್ಲದೆ ಸೂರ್ಯೋದಯಕ್ಕಿಂತ ಮುಂಚೆನೂ ಮಾಡ್ತಾರೆ. ಹಾಗೆ ಸೂರ್ಯಾಸ್ತ ಆದ್ಮೇಲೂ ಕೂಡ ತಮ್ಮ ಮನೆ ಮುಂದೆ ಈ ರೀತಿಯಾಗಿ ದೀಪನ ಹಚ್ಚಿ ಕೂಡ ಇಡ್ತಾರೆ. ಎಲ್ಲರೂ ಮಂಗಳಾರತಿ ಕೂಡ ನಾವು ಮಾಡ್ಲಿಕತ್ತೀವ್ರಿ. ಕಾಯಿನ ತಂದಿರ್ತೇವಿ. ಹಾಗೆ ಮಂಗಳಾರತಿ ಒಂದ್ 2 ಹಾಡ್ನ ಹಾಡ್ಬಿಟ್ಟು ಕಾಯಿನ ಒಡಿತೇವ್ರಿ ನಾವು. ಅದಾದ ನಂತರ ಪಳಾರ್ನ ದೇವ್ರ ಮುಂದೆ ಇಟ್ಟು ದೀಪನ ಬೆಳಗಿ ಆಮೇಲೆ ಪಳಾರ್ನ ಹಂಚ್ತೇವಿ. ಈ ಸರಿ ಎಲ್ಲರೂ ಪಳಾರು ತಂದಿದ್ರು. ಹಾಗೆ ಕೆಲವರು ಸ್ವೀಟ್‌ನ ಮಾಡ್ಕೊಂಡ್ ಬಂದಿದ್ರು. ಅಂದ್ರೆ ಶಿರಾನು ಮಾಡ್ಕೊಂಡ್ ಬಂದಿದ್ರು. ಹಾಗೆ ಇನ್ನೊಬ್ರು ಅದೇನೋ ಸ್ವೀಟ್ ಅದಂದ್ರೆ ಅದೊಂಥರ ಆಕ್ಚುಲಿ ನಂಗೆ ಅದ್ ಹೆಸರು ಏನು ಗೊತ್ತಿಲ್ಲ. ಬಟ್ ಪುಟಾಣಿಯಿಂದ ಮಾಡಿರುವಂತ ಒಂದು ಐಟಮ್ ರೀ ಡಿಶ್. ಅದ್ನು ಕೂಡ ಮಾಡ್ಕೊಂಡ್ ಬಂದಿದ್ರು. ಅದು ಕೂಡ ಆಕ್ಚುಲಿ ಬಹಳ ಶ್ರೇಷ್ಠ ರೀ ಅದು. ಯದಕ್ಕಂದ್ರೆ ರಾಮನಿಗೆ ತುಂಬಾ ಪ್ರಿಯವಾದದ್ದ ಡಿಶ್ ಅಂತ ಹೇಳ್ತಾರೆ. ಹಾಗೆ ಕೃಷ್ಣಂದು ತುಳಸಿ ಲಗ್ನ ಇದ್ದವು ಕೂಡ ಕೆಲವರು ಹಂಚ್ತಾರ್ರಿ ಅದನ್ನ. ಅದನ್ನು ಕೂಡ ಮಾಡ್ಕೊಂಡ್ ಬಂದಿದ್ರು. ಹಾಗೆ ಕಾರ್ತಿಕ್ ಮಾಸದಲ್ಲಿ ಆ ಧಾರ್ಮಿಕ ದೃಷ್ಟಿಯಿಂದ ಕಾರ್ತಿಕ್ ಮಾಸ ಬಹಳನ ಮಹತ್ವ ಐತ್ರಿ. ಹಿಂದೂ ಧರ್ಮದಾಗ ದಕ್ಷಿಣಾಯನ ಮತ್ತು ಉತ್ತರಾಯಣ ಎಂದು 2 ಕಾಲ ವಿಂಗಡಣೆ ಮಾಡಿರ್ತೇವ್ರಿ ನಾವು. ಅದ್ರಾಗ ಈಗ ದಕ್ಷಿಣಾಯನ ಕಾಲ ದಕ್ಷಿಣಾಯನ ಕಾಲದಾಗ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತುಂಬಾನೇ ಮಾಡ್ಸಿದ್ದು ಮಾಸ ಅಂದ್ರೂ ಅಡ್ಡಿ ಇಲ್ಲ. ಮಾಸ ಅಂದ್ರೆ ಏನ್ರಿ ತಿಂಗಳ್ರಿಪಾ. ಸೊ ಸ್ಕಂದ ಪುರಾಣದಾಗ ಏನೈತಿ
ಧಾರ್ಮಿಕ ಕಾರ್ಯಕ್ರಮಗಳು ಮಾಡುವಂತದ ಅಂದ್ರೆ ಮುಂದುವರಿಯುವಂತದ್ದು ಅಥವಾ ಅದಕ್ಕೆ ಒಂದು ಬುನಾದಿ ಹಾಕುವಂತಹದ್ದು ಅಂತಂದ್ರೆ ಇದು ಕಾರ್ತಿಕ್ ಮಾಸ ಅಂತಂದ್ರು ಅಡ್ಡಿ ಇಲ್ಲ. ಆಧ್ಯಾತ್ಮಿಕ ಒಲವು ಕೂಡ ಈ ಮಾಸದಲ್ಲಿ ಜಾಸ್ತಿ ಹೆಚ್ಚಾಕತ್ರಿ. ಆದ್ರೆ ಒಳ್ಳೇದು. ಯಾಕಂದ್ರೆ ಇವಾಗ ನೀವು ಏನ್ ಮಾಡಿರ್ತೀರಲ್ಲ ಅದ್ರ ಪುಣ್ಯ ನಿಮ್ಗೆ ದೊರಕ್ತೈತ್ರಿ. ಹಾಗೆ ಜ್ಞಾನ ಕೂಡ ಆರ್ಥಿಕವಾದ ಜ್ಞಾನ ಕೂಡ ನಿಮ್ಗೆ ಸಿಗುತ್ತೆ. ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಹಾಗೆ ಕಾರ್ತಿಕ್ ಮಾಸದಾಗ ನೀವು ದೀಪನ ಹಚ್ಚಿಡೋದ್ರಿಂದ ಮನೆಯಲ್ಲಿರುವಂತ ದರಿದ್ರ ದೂರ ಆಗತ್ತ. ಯಾಕಂದ್ರೆ ದೀಪದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ನೆಲೆಸಿರ್ತಾರ್ರಿ. ಎಲ್ಲಂತೀರೇನ ದೀಪದಾಗ ಮೊದಲನೇದು ಅಂದ್ರೆ ಅದರ ಕೆಳಗ ಭಾಗದಲ್ಲಿ ಬ್ರಹ್ಮ ಇರ್ತಾನೆ, ಮಧ್ಯದಲ್ಲಿ ವಿಷ್ಣು ಇರ್ತಾನೆ, ಹಾಗೆ ತುತ್ತ ತುದಿಯಲ್ಲಿ ಶಿವ ಇರ್ತಾನ್ರಿ. ಸೊ ನಮ್ಮ ದೀಪ ಹಚ್ಚೋದ್ರಿಂದ ಒಂದು ಶಿವನ ಈ ಮಾಸ ಅಂದ್ರೆ ಶಿವನಿಗೆ ಅರ್ಪಣೆ ಅಂತಂದ್ರು ಅಡ್ಡಿ ಇಲ್ಲ. ಹಾಗೆ ಲಕ್ಷ್ಮಿಯು ಕೂಡ ಇದು ತುಂಬಾನೇ ಪ್ರಿಯವಾದದ್ದು. ಹಾಗೆ ತುಳಸಿ ವಿವಾಹ ಕೂಡ ಇವಾಗ ಈ ತಿಂಗಳಲ್ಲಿ ಆಗುತ್ತೆ. ಆ ಕಾರಣದಿಂದನಲ್ರಿ ತುಳಸಿ ಲಗ್ನ ಆತಂದ್ರ ನಾವೆಲ್ಲ ಲಗ್ನ ಮಾಡ್ಕೊಕ್ ನಿಂತ್ ಬಿಡ್ತೀವಿ. ಅಂದ್ರೆ ಎಲ್ಲರ ಮನೆಯಲ್ಲೂ ಲಗ್ನದ ವಾತಾವರಣ ಸೃಷ್ಟಿ ಆಗತ್ತೆ. ಸೊ ಈ ಮಾಸ ಅಂತಂದ್ರೆ ಹೆಂಗ್ ಬರುತ್ತಂದ್ರೆ ನಿಮಗೆ ಒಂದು ಖುಷಿನ, ಎಲ್ಲಾ ರೀತಿಯಾದ ಒಲವನ್ನ, ಆರ್ಥಿಕವಾಗಿ ಹಾಗೆ ಧಾರ್ಮಿಕವಾಗಿ ಶ್ರೀಮಂತಿಕೆಯನ್ನು ಆಗುವಂತಹ ಮಾಸ ಅಂದ್ರು ಅಡ್ಡಿ ಇಲ್ಲ ನೋಡ್ರಿ ಇದು. ಶ್ರಾವಣ ಮಾಸ ಹೆಂಗ ಶ್ರೇಷ್ಠನೋ ಈ ಕಾರ್ತಿಕ್ ಮಾಸನೂ ಅಷ್ಟ ಶ್ರೇಷ್ಠವಾದದ್ದು. ಹಿಂಗಾಗಿ ನೀವು ಕಾರ್ತಿಕ್ ಮಾಸದಾಗ ಏನೇ ಮಾಡಿದ್ರು ಕೂಡ ಅದು ಒಳ್ಳೇದಿರತ್ತೆ. ಹಾಗೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಇಲ್ಲಿ ಮುಹೂರ್ತಗಳಂತೂ ಸಾಕಷ್ಟು ಸಿಗ್ತಾವ್ ನಿಮಗೆ, ಅಂದ್ರೂ ಅಡ್ಡಿ ಇಲ್ಲ ರೀ. ಅದು ಅಲ್ಲದೆ ಈ ವರ್ಷ ಅದು 2024ನೇ ಇಸ್ವಿ ಅಂದ್ರೆ ಈ ಕಾರ್ತಿಕ್ ಮಾಸದ ಸಿಕ್ಕಾಪಟ್ಟೆ ಲಗ್ನಗಳು ನಿಮ್ಸ್ಯಾರಂದ್ರು ಅಡ್ಡಿ ಇಲ್ರಿ. ಯಾಕಂದ್ರೆ ಸೆಕೆಂಡಿಗೆ ನಿಮಿಷಿಗೆ ಒಂದೊಂದ್ ಲಗ್ನ ಆಗ್ಲಿಕ್ಕತ್ತಾವ. ಅಷ್ಟ್ ಲಗ್ನ ಅದಾವ್ರಿ. ನಾ ಹೇಳೋದ್ ಮುಗಿಯೋರಾಗೆ ಒಬ್ಬರದ್ ಲಗ್ನ ಆಗಿರ್ತದ. ಅಷ್ಟ್ ಲಗ್ನಗಳು ಈ ಮುಹೂರ್ತ ಅಂದ್ರೆ ನಾಟ್ ಇನ್ ನಮ್ ಸೌತ್ ಒಳಗ್ ಅಂತ ಹೇಳ್ತಾ ಇಲ್ಲ. ಇಡೀ ನಮ್ಮ ಭಾರತದಲ್ಲಿ ಅಂತಂದ್ರು ಅಡ್ಡಿ ಇಲ್ಲ ರೀ. ಸೊ ನಾ ಅದ್ರ ಕಂಪೇರ್ ಮಾಡಿ ನಾ ಹೇಳ್ತಾ ಇದ್ದು. ಎಲ್ರು ಬಂದು ತಮ್ ಮನೆಯಿಂದ ಆರತಿನ ತಗೊಂಬಂದು ಎಲ್ರು ಎಷ್ಟು ಚಂದಾಗಿ ನಾವು ಗುಲಾಬಿ ಕಲರ್ ಕೋಡ್ ಮಾಡ್ಕೊಂಡಿದ್ವಿ. ಸೊ ನಂದು ಸ್ವಲ್ಪ ಜಾಸ್ತಿ ಲೈಟ್ ಬೇಬಿ ಪಿಂಕ್ ಆಗ್ಬಿಡ್ತ್ರಿ ನಂದ. ಉಳ್ದವ್ರದೆಲ್ಲ ಕರೆಕ್ಟ್ ಆಗಿ ಗುಲಾಬಿ ಬಂದಿತ್ತು. ಸೊ ಇದ್ ಸರಿ ನಂದೇ ಏನೋ ಮಿಸ್ ಆಯ್ತಪ್ಪ ಅಂತಂದೆ. ಯಾಕಂದ್ರೆ ಡಾರ್ಕ್ ಪಿಂಕ್ ನನ್ ಕಡೆ ಇಲ್ಲ. ನೆಕ್ಸ್ಟ್ ಟೈಮ್ ಡಾರ್ಕ್ ಪಿಂಕ್ ತಗೋತೀನಿ ನಾನು ಸಾಡಿನ. ಎಲ್ರು ಅದೇ ಅಲ್ದೆ ನಾ ಸಕ್ರಿ ಆರತಿ ಗೊಂಬಿ ತೊಂಬಂದಿದ್ನಲ್ವಾ. ಸೊ ಸಕ್ರಿ ಗೊಂಬಿ ತಂದಾಗ ಚಿಕ್ಕ ಮಕ್ಳು ಇರ್ತಾರೆ. ಚಿಕ್ಕ ಮಕ್ಕಳಿಗೂ ಕೂಡ ನಾವು ಆರತಿ ಮಾಡಬಹುದು. ಸೊ ನನ್ ಮನೇಲಂತೂ ಹೆಣ್ಮಗಳಿಲ್ಲ. ಸೊ ಓಣ್ಯಾಗಂತೂ ಸಿಕ್ಕಾಪಟ್ಟೆ ಹೆಣ್ಮಕ್ಳು ಅದಾರ್ರಿ. ಸೊ ಹೆಣ್ಮಕ್ಳನ್ನ ಕುಂದಿರ್ಸ್ಬಿಟ್ಟು ನಾವು ಸಕ್ರಿ ಗೊಂಬಿ ತಂದಿದ್ನಲ್ಲ ಇದಕ್ಕೆ ಸಕ್ರಿ ಆರತಿ ಕೂಡ ಮಕ್ಕಳನ್ನ ಕುಂದಿರ್ಸ್ಬಿಟ್ಟು ಸಕ್ರಿ ಆರತಿನ ಮಾಡಿದ್ವಿ ರೀ ನಾವು. ಅದು ಒಂಥರ ಖುಷಿ ಅನಿಸ್ತು. ಯಾಕಂದ್ರೆ ಹೆಣ್ಣು ಮಕ್ಕಳಂದ್ರೆ ಅಷ್ಟು ಗೌರಿ ಇದ್ದಂಗ ರೀ. ಸೊ ನಾವು ಗೌರಿ ಹುಣ್ಣಿಮೆ ದಿವಸ ಎಲ್ಲಾರು ತಂದಿರ್ತಾರಲ್ಲ ಸಕ್ರಿ ಆರತಿನ, ಅದನ್ನೇ ರೀ ನಾವ್ ಮಾಡುದು. ಕೆಲವು ಕಡೆ ಸಣ್ಣ ಮಕ್ಳು ಇರ್ತಾರ, ಅವ್ರಿಗೆ ದಂಡಿ ಹಾಕಿ ಅವ್ರಿಗೆ ಆರತಿ ಮಾಡ್ತಾರ. ನನ್ ಮನೇಲಿ ಇಲ್ಲ. ಸೊ ನನಗೆ ಇದೊಂದು ಅವಕಾಶ ಸಿಕ್ತಲ್ಲ ಅಂತ ಹೇಳಿ ನಾನೇ ತಗೊಂಡ್ ಬಂದೆ. ಅದಕ್ಕೆ ನಮ್ಮ ಓಣ್ಯಾಗ ಇರೋ ಎಲ್ಲಾ ಹೆಣ್ಮಕ್ಳಿಗೂ ನಾನು ಆರತಿ ಮಾಡಿದೆ ರೀ ನಾನು. ನಂಗದೊಂಥರ ಖುಷಿ ಅನಿಸ್ತು. ಮನೇಲಿ ಹೆಣ್ಮಕ್ಳಿದ್ರೆ ಅದೊಂಥರ ಸೌಭಾಗ್ಯನೇ ಬೇರೆ, ಅದೊಂಥರ ಲವಲವಿಕೆನೆ ಬೇರೆ ಆಗತ್ತೆ. ಹಾಗೆ ಕೆಲಸ ಅನ್ನೋದೇನಿರುತ್ತಲ್ರಿ ಅದಿನ್ನೂ ಜಾಸ್ತಿ ಆಗತ್ತೆ. ಹಾಗೆ ಏನಾಗತ್ತೆ ಕೆಲ್ಸಾನು ಜಾಸ್ತಿ ಅಂದ್ರೆ ಏನು, ಬರೀ ಈ ತರ ಹಬ್ಬಗಳು ಬಂದ್ರೆ ಅವ್ರನ್ನ ರೆಡಿ ಮಾಡೋದು. ಹಾಗೆ ಈಗಂತ್ರ ಏನಪ್ಪಾ ಫೋಟೋ ಶೂಟ್ ಎಲ್ಲ ಮಾಡ್ಬೇಕು ಅನ್ಸುತ್ತೆ. ಸೊ ಮಕ್ಕಳನ್ನ ಹಚ್ಚಿ ಮುದ್ದಾಗಿ ರೆಡಿ ಮಾಡಿಸಿ ಅವ್ರ ಜೊತೆ ಫೋಟೋ ತೆಗೆಯೋದು. ಸೊ ಅವ್ರ ಅಲಂಕಾರ ಮಾಡೋದು ಅಂದ್ರೆ ಎಲ್ಲರಿಗೂ ಇಷ್ಟ ಆಗತ್ತಲ್ಲ. ಸೊ ಅದೊಂಥರ ಹೆಚ್ಚಿಗೆ ನಮಗೆ ಹುರುಪ್ ಕೊಡುತ್ತೆ. ನಾವ್ ಹೆಂಗ್ ರೆಡಿ ಆಗ್ತೇವಿ ನಮ್ಮ ಮಕ್ಕಳನ್ನು ಅಷ್ಟೇ ರೆಡಿ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಮಂಗಳಾರತಿ ಅದೆಲ್ಲ ಆದ್ಮೇಲೆ ಇವಾಗ ಪ್ರಸಾದ್ನ ಹಂಚ್ತಾ ಇದ್ದಾರೆ. ಸೊ ಇದೇ ನೋಡ್ರಿ ನಾ ಹೇಳಿದ್ದು ಪುಟಾಣಿದು. ಇದು ಖಾರದ ಐಟಮ್ ರೀ. ಇದು ಆಕ್ಚುಲಿ ಇದು ಡಿಶ್ ಬೇಕಾದ್ರೆ ನಿಮ್ಗ ನಾನು ರೆಸಿಪಿ ಮತ್ತೆ ಕೇಳ್ಬಿಟ್ಟ ಹಾಕ್ತೇನ್ರಿ, ವಿಡಿಯೋ ಮಾಡಿ ಹಾಕ್ತೇನೆ ಇದನ್ನ. ಎಲ್ರೂ ಸ್ವೀಟ್‌ನ ಹಾಗೆ ಪಳಾರ್ನ ಹಂಚಾಕತ್ತೀವಿ ನೋಡ್ರಿಪಾ. ನೀವು ಕೆಲವ್ರ ಕಡೆ ಒಂದೊಂದ್ ತರ ಮಾಡ್ತಾರ್ರಿ. ಸೊ ನಮ್ ಸೈಡ್ ಈ ಟೈಪ್ ಮಾಡಾಕತ್ತೀವಿ. ನಿಮ್ ಸೈಡ್ ಯಾ ಟೈಪ್ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಒಳಗ ಬರ್ದ್ ಹಾಕ್ರಿ. ಎಲ್ಲಾ ಹೆಣ್ಮಕ್ಳು ಬಾಳ್ ಚಂದ ರೆಡಿ ಆಗಿದ್ದಕ್ಕೆ ಎಲ್ಲಾರು ಖುಷಿಯಿಂದ ಇದನ್ನ ಸೆಲೆಬ್ರೇಟ್ ಮಾಡಿದ್ವಿ ನೋಡ್ರಿಪಾ ನಾವು. ಬಾಳ ಖುಷಿ ಅನಸ್ತ. ನಮ್ಮ ಲೋಕಾಪುರ ಆಂಟಿ ಅಂತ್ರು ಅವರು ಕೂಡ ಇದೆ ನೋಡ್ರಿ ಸೀರಾ ಮಾಡ್ಕೊಂಡ್ ಬಂದಿದ್ರು. ಹಾಗೆ ಪಂಚ್ ಪಳಾರ್ ಯಾರ್ ತೊಗೊಂಬಂದಿರ್ತಾರಲ್ರಿ ಎಲ್ಲಾರ್ದು ಒಂದೇ ಇದ್ರಾಗನ ಹಾಕ್ಬಿಡ್ತೀವ್ರಿ ನಾವು. ಮಿಕ್ಸ್ ಮಾಡಿ ಬೇರೆ ಬೇರೆ ಅಂತ ಏನಲ್ಲ. ಹಾಗೆ ಚಿಕ್ಕ ಮಕ್ಳು ಏನಿದ್ವು ಸ್ವಲ್ಪ ಡ್ಯಾನ್ಸ್ ಮಾಡ್ತೇವಿ ಅಂತಂದು ಆಯ್ತಮ್ಮ ಅಂತ ಹೇಳಿ ಹಾಡ್ ಹಚ್ಚಿದ್ವಿ. ಅವು ಕೂಡ ಸಣ್ಣ ಆಗಿ ಚಂದಂಗ ಡ್ಯಾನ್ಸ್ ಮಾಡಿದ್ವು. ಎಲ್ಲ ನೋಡ್ರದ ದೀಪ ಎಷ್ಟು ಚಂದ ಕಾಣಕತ್ತಾವ ಅಂತ ಹೇಳಿ
ಭಾರಿ ಕಾಣಕತ್ತಿದ್ವು. ಮಕ್ಳು ಕೂಡ ಚಂದ ಡ್ಯಾನ್ಸ್ ಮಾಡಿದ್ವು. ಇನ್ನ ಐತ್ ತಡೀರಿ ಈಗ ಸ್ಕಿಪ್ ಆಗ್ಬೇಡ್ರಿ ನೀವ. ನೋಡ್ರದ ನಾವೇನ್ ಮಾಡಾಕತ್ತೀವಿ ಗೊತ್ತಾಗೋಲ್ತ್ರಿ? ಏನಿಲ್ಲ ರೀ ನಾವ್ ಮಾಡ್ತಾ ಇರೋದು ತೆಂಗಿನ ಹಾಲು. ಸೊ ಆಂಟಿ ಅದ್ ನೋಡ್ಬಿಟ್ಟೆ ಬೇಡ ಬೇಡ ಅನ್ನಕತ್ರು. ವಿಡಿಯೋ ಮಾಡ್ಲಿಕ್ ಹತ್ಕೊಂಡ್ಲೇನಿ. ಅದ್ ಆಕ್ಚುಲಿ ತೆಂಗಿನ ಹಾಲಿಗೆ ಚರಗಿ ತಗೊಂಬಂದಿರ್ಲಿಲ್ರಿ. ಒಂದ್ ಡಬ್ರಿ ಇತ್ತು. ಅದ್ರಾಗ ತೆಂಗಿನಕಾಯಿ ಎಲ್ಲ ಒಡ್ದಿದ್ ಹಾಲ್ ಇದ್ವಲ್ಲ. ಸೊ ಅದ್ನ ಎಲ್ಲಾರ್ಗೂ ಹಾಕ್ಲಿಕತ್ತಿದ್ವಿ. ಸೊ ಬಾಯಿಗೆ ಅದೊಂಥರ ಕಾಮಿಡಿ ಅನಿಸ್ತು. ಹಿಂಗಾಗಿ ಅದ್ನ ವಿಡಿಯೋ ಮಾಡಿದ್ದೆ ರೀ. ನೋಡ್ರದ ಎಷ್ಟು ಚಂದ ಹಾಕ್ಲಿಕತ್ತಾರ ಆಂಟಿ ಎಲ್ಲಾರ್ಗೂ ಅಂತೇಳಿ. ಅಟ್ರಿಗೂ ತೆಂಗಿನ ಹಾಲ್ ಕುಡ್ಸಾಕತ್ತಾರ್ರಿ ಅವ್ರೆಲ್ಲಾ. ನೀರ್ ಕುಡಿಸ್ತಾರ ತೆಂಗಿನ ಹಾಲ್ ಕುಡ್ಸ್ಲಿಕತ್ತಾರೆ. ಎಲ್ಲಾರು ಹಚ್ಚಿರುವಂತ ದೀಪಾನ ನಮ್ಮ ಗುಡಿ ಏನದಲ್ರಿ ಅದ್ರ ಸುತ್ಲಾನು ಎಲ್ಲಾರು ಈ ರೀತಿಯಾಗಿ ದೀಪಾನ ಇಟ್ಟ ಬಂದ್ಬಿಟ್ವಿರಿ ನಾವ. ಎಲ್ರೂ ಇಡಾಕತ್ತೀವ್ ನೋಡ್ರಿ. ಇದ ಲಾಸ್ಟ್ ರೀ ಎಲ್ಲಾ ಮುಗೀತು. ಆಕ್ಚುಲಿ ಇದೇನ್ ಕಟ್ಟಿ ಮಾಡ್ಯಾರಲ್ಲ ಅನುಕೂಲ ಆಗೇತ್ರಿ ನಮಗ. ಹಂಗ ದೀಪ ಅದು ಹಚ್ಚಿ ಇಡಾಕ ಚಂದ ಅನ್ಸುತ್ತ. ನೈಟ್ ಟೈಮ್ ಅಂತೂ ಸೂಪರ್ ಆಗಿ ಕಾಣಿಸುತ್ತ. ನೋಡ್ರಿದ ನಮ್ ದೀಪ ಎಲ್ಲಾ ಹಚ್ಚಿ ಇಡಾಕ್ ನಮ್ದು ಗುಡಿ ಎಷ್ಟ್ ಚಂದ ಕಾಣಕತ್ತದ ಅಂತ ಹೇಳಿ. ತುಂಬಾನೇ ಸುಂದರವಾಗಿ ಕಾಣ್ಲಿಕತ್ತದ. ಸೊ ನಾನು ಕೂಡ ಒಂದೆರಡ್ ದೀಪಾನ ಇಟ್ಟ್ ಬಿಟ್ಟ ಬಂದೆ ನೋಡ್ರಿಪಾ ನಾನು. ನನ್ನ ವ್ಲಾಗ್ ಫಸ್ಟ್ ಟೈಮ್ ಯಾರ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಹಾಗೆ ಶೇರ್ ಮಾಡಿ. ಕಮೆಂಟ್ ಸೆಕ್ಷನ್‌ದಾಗ ನಿಮ್ಮ ಅನಿಸಿಕೆಗಳನ್ನ ಬರ್ದ್ ಹಾಕಿ. ಎಲ್ರೂ ಲೈಕ್ ಮಾಡೋದನ್ನ ಮಾತ್ರ ದಯವಿಟ್ಟು ಮರ್ಯಾಕ್ ಹೋಗ್ಬೇಡ್ರಿ, ಬಿಡ್ಲಿಕ್ಕೂ ಹೋಗ್ಬೇಡ್ರಿ. ನಿಮ್ಮ ಲೈಕ್ಸ್ ನಮ್ಗೆ ತುಂಬಾ ಅಮೂಲ್ಯವಾದಂತದ್ದು. ಬಂಗಾರ, ಬೆಳ್ಳಿ ಬೇಡ ರೀ ನಮ್ಗೆ, ರೊಕ್ಕಾನು ಬೇಡ. ನಿಮ್ದೊಂದು ಲೈಕು, ಕಮೆಂಟ್ಸ್ ಇದ್ರೆ ಸಾಕು. ಅದೇ ನಮಗೆ ಎಲ್ಲಾ ಸಿಗುತ್ತೆ. ಸೊ ಎಲ್ರೂ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ರೀತಿಯಾದ ಒಳ್ಳೆ ಒಂದು ವ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನ್ರಿ. ಅಲ್ಲಿವರೆಗೂ ಬಾಯ್ ಬಾಯ್.